He's the most arrogant guy. ये बेटा जब मैंने स्टार्ट किया था उसी ने बाजी मारी. यारो सलाम. या सलाम था उसका नाम. ನೋಡಿದ್ರೇನೆ ಗೊತ್ತಾಗುತ್ತೆ. He's a very, very dangerous fellow. You are right. ಆದ್ರೆ ಅವನು ಸಲಾಮ್ ಅಲ್ಲ, ಉಮೇಶ್ ಕೃಷ್ಣ. What? ಸ್ವಾಮಿ, ನೀವು ಯಾರ ಬಗ್ಗೆ ಹೇಳ್ತಿರೋದು? ಅವನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬಾಬಾನ ರೈಟ್ ಹ್ಯಾಂಡ್ ಆಗಿರೋ ಸಲಾಂ ಬಗ್ಗೆನೆ. ಹಂಗೆ ನೋಡ್ಬೇಡಿ ಸರ್, ಏನೂ ಗೊತ್ತಿಲ್ಲದೆ ಸ್ವಾಮಿ ಮಾತಾಡೋದಂತ ಗೊತ್ತಲ್ವಾ? ಅವನು ಉಮೇಶ್ ಕೃಷ್ಣ. ಮಹಾದೇವನ್ಗೂ ಶ್ರೀಲಕ್ಷ್ಮಿಗೂ ಒಬ್ಬನೇ ಒಬ್ಬ ಮಗ. 10ನೇ ವಯಸ್ಸಿಗೆ ತನ್ನ ಚಿಕ್ಕಪ್ಪನ್ನೇ ಕೊಂದು ಪೊಲೀಸ್ ಅವರ ಕ್ರಿಮಿನಲ್ ರೆಕಾರ್ಡಲ್ಲಿ ಫೈಲ್ ಆದ ಕಲಿಯುಗ ಕರ್ಣ ರಕ್ತಕ್ಕಾಗಿ ಹಂಬಲ್ಸೋನು. 18ನೇ ವಯಸ್ಸಿಗೆ ಜಿವೆನೈಲ್ ಹೌಸಿಂದ ಶಿಕ್ಷೆ ಮುಗಿಸಿ ಹೊರಬಂದವನು ಎಲ್ಲಿ ಅಂಡರ್ಗ್ರೌಂಡ್ ಆಗಿದ್ದ ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಸಲಾಂ ಅಂತ ಹೆಸರನ್ನ ಬದಲಾಯಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ದಾನಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ದಟ್ ಈಸ್ ಅಡ್ವೊಕೇಟ್ ಸುಬ್ರಹ್ಮಣ್ಯ ಸ್ವಾಮಿ. ತಾರು ಕೂಡ ಗೊತ್ತಿಲ್ಲದೆ ಇರೋ ಒಂದು ವಿಷಯನ ಹೇಳ್ತೀನಿ. ಯಾರಾದ್ರೂ ಒಂದು ಸಲ ನಾನು ಕಣ್ಣು ಮುಂದೆ ಬಂದ್ರು ಅಂದ್ರೆ ಅವನ ಜಾತಕನೇ ನನ್ನ ಕಂಪ್ಯೂಟರ್ಗೆ ಬಂದ್ಬಿಡುತ್ತೆ. ಅಲ್ಲ, ಅವನ ಬಗ್ಗೆ ಈ ವಿಷಯ ಎಲ್ಲ ಬಾಬಾ ಗೊತ್ತಾ? ಸಾರಿ, ಅದು ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್, ಅವನೇ ಇಲ್ಲಿಗೆ ಬಂದಿಲ್ಲ. ಅವನನ್ನ ಯಾರೋ ಕಳಿಸ್ಕೊಟ್ಟಿದ್ದಾರೆ. ಎಷ್ಟೇ ಆದ್ರೂ ಅವನೀಗ ಬಾಬನ್ಗೆ ನಂಬಿಕಸ್ತ ದಳಪತಿ. ಅವನು ಮನ್ಸು ಮಾಡಿದ್ರೆ ಬಾಬನ್ ಕಣ್ಣನ್ನು ಬಾಯಿನೂ ಮುಚ್ಚಿಸ್ಬೋದು. ಇಟ್ಸ್ ಮೀನ್ ಕರ್ಮಣೀಯ ಕುಶಲ ಸತಸ್ಮಿನ್ ನಿಯೋಸ್ತವ್ಯ. ಸ್ವಲ್ಪ ಅರ್ಥ ಆಗಂಗೆ ಹೇಳಿ ಸ್ವಾಮಿ. ಕರ್ಮ ಮಾಡೋದಕ್ಕೆ ಸಾಮರ್ಥ್ಯ ಇರೋನೇ ಅದನ್ನ ಮಾಡೋದಕ್ಕೆ ಸಾಧ್ಯ. ಅವನನ್ನ ನಾವು ಭೇಟಿ ಮಾಡಬೇಕು. ಸಲಾಂ ಅನ್ನೋ ಉಮೇಶ್ ಕೃಷ್ಣನ್ನ. ಆಗುತ್ತಾ? ಆಗುತ್ತೆ. ಏನಪ್ಪ ಉಮೇಶ್ ಕೃಷ್ಣ, ಚೆನ್ನಾಗಿದ್ಯಾ? ಯಾಕಪ್ಪ ಹಂಗ್ ನೋಡ್ತಾ ಇದ್ಯಾ? ನಿನ್ನ ಜಾತಕವನ್ನೇ ನನ್ನ ಕಂಪ್ಯೂಟರ್ಲಿ ಫೈಲ್ ಆಗಿ ಇಟ್ಕೊಂಡಿದ್ದೀನಿ. ನೀವ್ಯಾರು? ಸ್ವಾಮಿ, ಅಡ್ವೊಕೇಟ್ ಸುಬ್ರಹ್ಮಣ್ಯ ಸ್ವಾಮಿ. ಅರ್ಥ ಆಗ್ಲಿಲ್ವಾ? ಸಾಕ್ಷಾತ್ ಪರಮೇಶ್ವರನ ಸನ್ ಸುಬ್ರಹ್ಮಣ್ಯ ಸ್ವಾಮಿ. MLA ಅಬ್ದುಲ್ ಸಾಹೇಬ್ರು ಕರೆದಿದ್ದಕ್ಕೆ ಇಲ್ಲಿ ಬಂದಿದ್ದು. ಸಾಹೇಬ್ರಲ್ಲಿದ್ದಾರೆ. ನಾನು ಇಲ್ಲಿದ್ದೀನಿ. ಸಲಾಂ. ನನ್ನ ಏನೇ ಕರೆದಿದ್ದು? ಸಲಾಂ ಭಾಯ್, ಮುಜೆ ಪೇಚಾನ. ಈಗ ವಿಷಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗಿರ್ಬೇಕಲ್ಲ. ಭಯ ಪಡಬೇಡ, ನಿನ್ನ ಹತ್ರ ಒಂದು ಸಹಾಯ ಕೇಳಕ್ಕೆ ಅಂತಾನೆ ಬರಕ್ ಹೇಳಿದ್ದು. ಶಾರೋನ್ ಬಾಯ್ ಗೊತ್ತಲ್ವಾ? ಬಾಬಾನಿಂದಾಗಿ ತುಂಬಾ ದೊಡ್ಡ ನಷ್ಟನ ಅನುಭವಿಸಿದ್ದಾರೆ ಪಾಪ ಆ ವ್ಯಕ್ತಿ. ಬಾಯಿಗಾದ ನಷ್ಟದಿಂದಾಗಿ ನಮಗೂ ಕೂಡ ತುಂಬಾನೇ ದೊಡ್ಡ ನಷ್ಟ ಆಗಿದೆ. ನಮ್ಮನ್ನಿತರ ಕಷ್ಟಕ್ಕೆ ನುಗ್ಗಿದ್ರಲ್ಲಿ ನಿನ್ ಪಾಲು ಇದೆ. ಆದ್ರೂ ಕಷ್ಟದಲ್ಲಿ ಹೆಲ್ಪ್ ಮಾಡೋನೇ ತಾನೇ ಗೆಳೆಯ. ಅದು ಚಾಣಕ್ಯ ನೀತಿ. ಶತ್ರು ಆಗಿದ್ರು ಉಪಕಾರ ಮಾಡೋನ್ನ ಗೆಳೆಯ ಅಂತ ನೋಡ್ಬೇಕು. ಸೊ ನಾವು ನಿನ್ನ ಗೆಳೆಯ ಅಂತ ನೋಡ್ತೀವಿ. ನೀನ್ ಮನ್ಸ್ ಮಾಡಿದ್ರೆ ನಷ್ಟನ ಸರಿ ಮಾಡಬಹುದು. ಅರ್ಥ ಆಗಿಲ್ಲ. ಸಿಂಪಲ್. ಹಾರ್ಬರ್ ಮೂಲಕ ಬರೋ ವಸ್ತುಗಳ ವಿವರ ಬಾಬನ್ಗೆ ಗೊತ್ತಾಗಬಾರ್ದು. ಕೋರ್ಟ್ ಆಫೀಸ್, ವಿಜಿಲೆನ್ಸ್ ಅನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಒಂದ್ ವೇಳೆ ಬಾಬನ ಗೊತ್ತಾಯ್ತು ಅಂದ್ರೆ ಬಾಬಾ ಜೀವಂತವಾಗಿರೋದಿಲ್ಲ. ನೀನ್ ಮನ್ಸು ಮಾಡಿದ್ರೆ ಅದಾಗುತ್ತೆ. ನಿನ್ನ 10ನೇ ವಯಸ್ಸಿನಲ್ಲೇ ನೀನು ಗನ್ ತಗೊಂಡು ಶೂಟ್ ಮಾಡ್ದವ್ ತಾನೆ? ಶೂಟಿಂಗ್. ಅದಕ್ಕೆ ಬೇಕಾದಂತ ರೇಟ್ ಎಷ್ಟು ಅಂತ ನೀನ್ ನನಗೆ ಹೇಳು. ಹೇಳೋ ಪಿಸ್ತೂಲ್. ಏನು
ಆ ಕೊಟೇಶನ್ ಹಣ ಬೇರೆಯವ್ರ ಹತ್ರ ತಗೊಂಡೇ ಇಲ್ಲಿಗೆ ಬಂದಿರೋದ ಹೇಗೆ? ಓ ಅಂತಂದ್ರೆ ಅದನ್ನೆಲ್ಲ ನಾವು ಲೆಕ್ಕ ಇಟ್ಕೊಳ್ಳಲ್ಲ. ನಿನ್ಗೆ ಎಷ್ಟು ಬೇಕು ಅಂತ ನೀನೇ ಹೇಳು. ಎಷ್ಟು ಕೊಡ್ತೀರಾ? ನಮಗ್ ಬರೋ ವಸ್ತುಗಳಲ್ಲಿ 10%. ಅಯ್ಯೋ, ಅದು ತುಂಬಾ ಕಡಿಮೆ ಆಯ್ತಲ್ಲ ಸ್ವಾಮಿ. 20%. ಕಮ್ಮಿ ಆಯ್ತು. ಮತ್ತೆ ನಿನ್ಗೆ ಎಷ್ಟು ಬೇಕು ಅಂತ ನೀನೇ ಹೇಳು. ನನಗೆ ಕೊಟೇಶನ್ ಕೊಟ್ಟಿರೋ ವ್ಯಕ್ತಿ ನಿಮ್ಗಳಿಗೆ ಕೊಟ್ಟಿರೋ ಅಂತ 100%ನೇ ಕೇಳಿದ್ರೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ಸಿಂಪಲ್. ಮುಂದೆ ಬಂದು ಕೈ ಹಿಡ್ಕೊಂಡು ಸಲಾಮ್ ಹೇಳೋ ಅಂತ ನಿನಗೆ ಬಾಬನ್ನ ಮುಗಿಸ್ಬೇಕು. ಹಣೆಯಲ್ಲಿ ವಿಭೂತಿ ಇಟ್ಕೊಂಡು ಈ ತರ ವೇಷ ಹಾಕೊಂಡು ಮೋಸ ಮಾಡ್ತಿರೋ ನಿನಗೆ ಬಾಬನ್ನ ಶೂಟ್ ಮಾಡ್ಬೇಕು. ಅದಕ್ಕೆ ಈ ಕಂತ್ರಿ ನಾಯಿ ಕೊಡೋ ಅಂತ ಪಿಸ್ತೂಲ ನಾನು ಇಸ್ಕೋಬೇಕಾ? ಕೂಲ್ ಡೌನ್, ಕೂಲ್ ಡೌನ್ ಶಾರುಮಾಯ್, ಕೂಲ್ ಡೌನ್. ಹಸ್ದವ್ರಿಗೆ ಊಟ ಹಾಕುವಂತ ಕೈ ಬಾಬಾ ಅವ್ರದ್ದು, ಕಷ್ಟ ಪಡೋರ್ ಕಣ್ಣೀರ್ ಒರೆಸೋಂತ ಆ ಕೈ. ಆ ಕೈನ ಕಚ್ಚೋದಕ್ಕೆ ಇಷ್ಟು ಹಾವುಗಳಿದಾವೆ ಅಂತಂದ್ರೆ ಆ ಹಾವುಗಳನ್ನ ಒಡೆಯೋದಕ್ಕೆ ನನ್ನ ಕೈ ಇರ್ಲೇಬೇಕು ತಾನೇ? ಏಯ್! ಬಾಬಾಗೆ ನೇರವಾಗಿ ಕತ್ತಿ ಬೀಸಿದವನ ಆಯುಸ್ನ 100% ತಗೊಳ್ಳೋದಕ್ಕೆ ಕೊಟೇಶನ್ ಹಾಕಿ ಕಳ್ಸಿದ್ದು ನನ್ನನ್ನ. ಕಾಪಾಡೋರ್ನ ಕಾಪಾಡೋದಕ್ಕೆ, ಶಿಕ್ಷೆ ಕೊಡೋರ್ನ ಶಿಕ್ಷೆ ಕೊಡೋಕೆ ಸರ್ವಾಧಿಕಾರಿಯಾಗಿರೋ ದಿ ವರ್ಡ್ ಮೈಟಿ, ದ ರಿಯಲ್ ಡಾನ್, ಸಾಕ್ಷಾತ್ ಪರಮೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಅವರ ತಂದೆ. ಟೇರೋ, ನಮ್ಮನ್ನೆಲ್ಲ ಮುಟ್ಟಾಡ್ರನ್ನಾಗಿ ಮಾಡಿ ಇಲ್ಲಿಂದ ಕೈ ಬೀಸ್ಕೊಂಡು ಹೋಗ್ಬೋದು ಅನ್ಕೊಂಡ್ಯಾ? ನೀನ್ ಇನ್ಮೇಲೆ ಬಾಬು ನೋಡಕ್ ಆಗಲ್ಲ. ನೀನೀಗ ನಿನ್ನ ಕೊಟೇಶನ್ ಕೊಟ್ಟು ಇಲ್ಲಿಗೆ ಕಳ್ಸಿದ್ನಲ್ಲ, ಅವನ ಹತ್ರಕ್ಕೆ ಕಳಿಸ್ಕೊಡ್ತೀವಿ. ಆದ್ರೆ ನಾನು ಒಬ್ನೇ ಇಲ್ಲ, ಸ್ವಲ್ಪ ಅಲ್ಲಿ ನೋಡ್ತೀರಾ? ಈಗ ಇಲ್ಲಿ ಯಾರ್ಯಾರು ಇದ್ದೀರಾ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಈ ಕಪ್ಪಲಿಂದ ಆಚೆ ಬರೋದಕ್ಕೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ನಾನು ಬರ್ಲಿಲ್ಲ ಅಂದ್ರೆ ಇಲ್ಲಿ ಯಾರಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಮತ್ತೆ ಯಾರು ಜೀವಂತವಾಗಿ ಮನೆಗಳನ್ನ ಸೇರೋದಿಲ್ಲ. ಈ ಮೀಟಿಂಗ್ ಇದೇ ತರ ಆಗುತ್ತೆ ಅಂತ ಮುಂಚೆನೆ ನನಗೆ ಗೊತ್ತಿದ್ದೆ. ಶತ್ರು ಸಂಹಾರ ಮಾಡೋ ಈ ಸುದರ್ಶನ ಚಕ್ರನ ಬೀಸಿ ಎತ್ಬಿಟ್ಟೆ ಈ ಕೃಷ್ಣ ಇಲ್ಲಿಗೆ ಬಂದಿರೋದು. ಮತ್ತೆ ನೀನ್ ಹೇಳಿದ್ದು ನಿಜಾನೇ. ಸ್ವಂತ ಚಿಕ್ಕಪ್ಪನ ತುಪಾಕಿಯಿಂದ ಶೂಟ್ ಮಾಡಿರೋ ಗುಂಡಿಂದ ಸತ್ತೋಗಿರೋ ಅಪ್ಪ ಅಮ್ಮನ ರಕ್ತನ ನೋಡ್ದವನೇ ಈ ಉಮೇಶ 10ನೇ ವಯಸ್ಸಿನಲ್ಲೇ. ನಿಜಾನೇ, ಜೊತೆಲೇ ಇದ್ದು ದ್ರೋಹ ಮಾಡಿದವ್ರನ್ನ ನಂಬಾರ್ದು ಅಂತ ಅವತ್ತೇ ಕಲ್ತ್ಕೊಂಡೆ ಪಾಠನ. ಇದರಲ್ಲಿ ನೀವು ಅನ್ಕೊಂಡಿರೋ ತರ ಯಾವ್ದು ಇಲ್ಲ ಸ್ವಾಮಿ. ವಿಶ್ವಾಸ ದ್ರೋಹ ಮಾಡಿದವ್ರಿಗೆ ಪಾಪ ಪರಿಹಾರ ಇಲ್ಲ, ನರಕನೇ ಅವ್ರಿಗೆ ಗತಿ. ಬರ್ಲಾ ಸುಬ್ರಹ್ಮಣ್ಯ ಚಾಣಾಕ್ಷ ಸ್ವಾಮಿ. ಸಲಾಂ ಸಲಾಂ. ಅಯ್ಯಯ್ಯೋ ದೇವ್ರೆ, ಎಲ್ಲೋ ಹೋಗಿದ್ದ ಅವನ್ನ ತಗೊಂಡ್ಬಂದು ತಲೆ ಮೇಲೆ ಇಟ್ಕೊಂಡಂಗಾಯ್ತಲ್ಲ. ಇವನ್ ಬಾಬಾ ಹತ್ರ ಹೋಗಿ ನಿಜ ಹೇಳ್ಬಿಟ್ಟೆ ಅಂದ್ರೆ ಎಲ್ಲ ಮುಗೀತು. ಇಲ್ಲ, ಅವನು ಇನ್ಮೇಲೆ ಬಾಬನ್ನ ನೋಡಲ್ಲ.